ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ, ನಾನು ಅಶ್ವದೇವ್. ವೀಕ್ಷಕರೇ, ಟಾಕ್ಸಿಕ್ ಟೀಸರ್ ಈಗ ರಿಲೀಸ್ ಆಗಿದೆ. ಈ ಟೀಸರ್ನ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಮೈ ರೋಮಾಂಚನಗೊಂಡಿದೆ. ಮೈ ರೋಮಾಂಚನಗೊಳ್ಳೋದು ಅಂತಂದರೆ ಅದೇನು ಲವ್ ಸ್ಟೋರಿ ಅಥವಾ ರೊಮ್ಯಾನ್ಸ್ ಸ್ಟೋರಿ ಅಂತೂ ಅಲ್ಲ. ಇಲ್ಲಿ ರೋಮಾಂಚನಗೊಳ್ಳೋದಕ್ಕೆ ಎರಡು ಕಾರಣ ಇವೆ. ಒಂದು ಲವ್, ಮತ್ತೊಂದು ವೈಲೆನ್ಸ್. ಈಗ ವೈಲೆನ್ಸಿಂದ ಎಲ್ಲರೂ ಕೂಡ ಶಾಕ್ ಅಂದರೆ ನಿಬ್ಬೆರಗಾಗ್ಬಿಟ್ಟಿದ್ದಾರೆ. ಟಾಕ್ಸಿಕ್ ಟೀಸರ್ನಲ್ಲಿ ಗಮನಿಸಬೇಕಾದಂಥ ಸಾಕಷ್ಟು ಅಂಶಗಳಿವೆ. ಟೀಸರ್ನಲ್ಲಿ ಕಾಣುವ ಒಂದು ದೃಶ್ಯ ಮಾತ್ರ ತುಂಬ ಸ್ಪೆಷಲ್ ಆಗಿದೆ. ಜೊತೆಗೆ ಹಳೆಯ ಸಿನಿಮಾಗಳಿಗೂ ಕೂಡ ಇದು ಲಿಂಕ್ ಸಿಗ್ತಾ ಇದೆ. ಅದೆಲ್ಲ ಏನು ಅಂತ ಹೇಳ್ತೀವಿ. ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ಟಾಕ್ಸಿಕ್ ಟೀಸರ್ನಲ್ಲಿ ಸಾಕಷ್ಟು ಅಂಶಗಳನ್ನು ನೀವೀಗಾಗಲೇ ನೋಡಿರ್ತೀರಿ. ರಿಲೀಸ್ ಅಂತೂ ಆಗಿದೆ. ನಮ್ಮ ಕನ್ನಡದ ಹುಡುಗ ಯಶ್ ಕದರ್ ಸಿಕ್ಕಾಬಟ್ಟೆ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಇಡೀ ವಿಶ್ವಕ್ಕೆ ಗೊತ್ತಾಗುವಂಥ ಸಮಯ ಆಲ್ರೆಡಿ ಗೊತ್ತಾಗಿದೆ. ಬಟ್ ಅದನ್ನು ಉಳಿಸ್ಕೊಬೇಕು ಮತ್ತು ಇನ್ನೂ ಕೂಡ ಕಂಟಿನ್ಯೂ ಮಾಡಬೇಕಲ್ಲ. ಸೊ ಅದೆಲ್ಲವೂ ಕೂಡ ಸಮಯ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ಟಾಲಿವುಡ್, ಬಾಲಿವುಡ್, ಕಾಲಿವುಡ್, ಹಾಲಿವುಡ್, ಮಾಲಿವುಡ್ ಯಾವ್ಯಾವ ವುಡ್ ಇದ್ದಾವೆ ಅದೆಲ್ಲದಕ್ಕೂ ಸ್ಯಾಂಡಲ್ವುಡ್ ಗೂಟ ಹೊಡಿತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ಹಾಲಿವುಡ್ ಕೂಡ ಈಗ 100ಕ್ಕೆ 100ರಷ್ಟು ಗೂಟ ಹೊಡೆಸಿಕೊಳ್ಳೋದ್ರಲ್ಲಿ ಮತ್ತೊಂದು ಮಾತಿಲ್ಲ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಲೆವೆಲ್ನಲ್ಲಿ ಸಿನಿಮಾ ಮಾಡ್ಬೋದಾ ಅಂತ ರಾಮಚಾರಿ ಯಶ್ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಟಾಕ್ಸಿಕ್ ಟೀಸರ್ನಲ್ಲಿ ಗಮನಿಸಬೇಕಾದ ಅಂಶಗಳು ಏನೇನು ಅಂತ ನೋಡ್ತಾ ಹೋಗೋಣ. ಯಶ್ ನಟನೆಯ 3 ಸಿನಿಮಾದಲ್ಲೂ ಆ ಒಂದು ದೃಶ್ಯ ಅಥವಾ ಆ ಒಂದು ಸೀನನ್ನು ನೀವು ಕಾಣಬಹುದು. ಏನಪ್ಪ ಆ ಸೀನ್ ಅಂತಂದರೆ ಬನ್ನಿ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಆ ಸೀನಿಂದ ಸೀನ್ ಬೈ ಸೀನ್ ಎಲ್ಲವೂ ಕೂಡ ಲಿಂಕ್ ಆಗ್ತಾ ಹೋಗುತ್ತೆ. ಯಾವುದಪ್ಪ ಆ ಸೀನ್ ಅಂತಂದರೆ ಯಶ್ ಡ್ರಿಂಕ್ಸ್ ಮಾಡುವಂಥ ಸೀನ್, ಅಂದರೆ ನಿಂತ್ಕೊಂಡು ಡ್ರಿಂಕ್ಸ್ ಮಾಡುವಂಥದ್ದು. ಈ ದೃಶ್ಯ ಗೂಗ್ಲಿಯಲ್ಲೂ ಕೂಡ ಕಂಡು ಬಂದಿದೆ. ಅದೇ ರೀತಿಯಾದಂಥ ಅದೇ ಲುಕ್, ಅದೇ ಸ್ಟೈಲ್, ಅದೇ ರೀತಿಯಾಗಿ KGF ಸಿನಿಮಾದಲ್ಲೂ ಕೂಡ ಕಾಣಿಸುತ್ತೆ. ಇನ್ನು ಅದೇ ವೇನಲ್ಲಿ ಈ ಕಡೆ ಟಾಕ್ಸಿಕ್ನಲ್ಲೂ ಕೂಡ ರಿಪೀಟ್ ಆಗಿದೆ. ಹೀಗಾಗಿ ಟಾಕ್ಸಿಕ್ ಕೂಡ ಸೂಪರ್ ಹಿಟ್ ಆಗೋದು ಪಕ್ಕಾನ ಅಂತ ಫ್ಯಾನ್ಸ್ ಪ್ರಶ್ನೆ ಹಾಕ್ತಿದ್ದಾರೆ. ನೋಡಿ, ಗೂಗ್ಲಿ ಅಂತ ದೊಡ್ಡ ಮಟ್ಟದ ಹಿಟ್ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದೇ ರೀತಿಯಾಗಿ KGFನಲ್ಲೂ ಅದೇ ಸೀನ್ ಇಟ್ಟು KGF ಎಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಇನ್ನು ಟಾಕ್ಸಿಕ್ನಲ್ಲೂ ಅದೇ ರೀತಿ ಸೀನ್ ಇರೋದ್ರಿಂದ ಒಂದಕ್ಕೊಂದಕ್ಕೆ ಲಿಂಕ್ ಆಗಿ ಟಾಕ್ಸಿಕ್ಕು ಅತಿ ದೊಡ್ಡ ಹಿಟ್ ಅಂತ ಇಲ್ಲದೆ ಹೋದ್ರೆ ಹಿಟ್ಟಾಗುತ್ತೆ. ಆದರೆ ಈ ಒಂದಷ್ಟು ತಜ್ಞರು ಕೆಲವರು ಮಾಡೋಕ್ಕೆ ಮನೇಲಿ ಕೂತ್ಕೊಂಡು ಕೆಲಸ ಇಲ್ಲದೆ ಈ ರೀತಿಯಾದಂಥ ಆರ್ಟಿಕಲ್ಸ್ನ ಬರೀತಾ ಇರ್ತಾರೆ. ಇರಲಿ, ಟಾಕ್ಸಿಕ್ ಟೀಸರ್ ಬಹುಭಾಷೆಯಲ್ಲಿ ರಿಲೀಸ್ ಆಗಿದೆ. ಒಂದು ಟೀಸರ್ ಹೇಗಿದೆ ಅನ್ನೋದು ಗೊತ್ತಾಗಿದೆ. ಅಪ್ಪ ಮತ್ತು ಮಗನ ರೋಲ್ ಅನ್ನು ಇಲ್ಲಿ ಯಶ್ ನಿರ್ವಹಿಸಿರೋದು ತಿಳಿತಾ ಇದೆ. ಈ ಹಿಂದಿನ ಟೀಸರಲ್ಲಿ ಡ್ಯಾಡಿ ಈಸ್ ಹೋಮ್ ಅಂತ ಡೈಲಾಗ್ ಇತ್ತು. ಆದರೆ ಈಗಿನ ಟೀಸರ್ನಲ್ಲಿ ಡ್ಯಾಡಿ ಐ ಆಮ್ ಹೋಮ್ ಅನ್ನೋ ಡೈಲಾಗ್ ಇದೆ. ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಅಪ್ಪ ಮಗನ ರೋಲ್ ಇದೆ ಅಂತ, ಅಂದರೆ ಡಬಲ್ ರೋಲ್ನಲ್ಲಿ ಯಶ್ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಡಬಲ್ ರೋಲ್ನಲ್ಲಿ ಕಾಣಿಸೋದು ಪಕ್ಕಾ ಆಗಿದೆ. ಟೀಸರ್ನಲ್ಲಿ ಯಶ್ ಯಂಗ್ ಲುಕ್ನಲ್ಲೂ ಕಾಣಿಸ್ಕೊಂಡಿದ್ದಾರೆ. ಅದು ರಾಯನ ಮಗ ಇರಬಹುದೇ ಅಂತ ಫ್ಯಾನ್ಸ್ ತಲೆಕೆಡಿಸ್ಕೊಂಡಿದ್ದಾರೆ. ಹಾಗೆ ಮತ್ತೊಂದು ರೋಲ್ನಲ್ಲಿ ಯಶ್ ಸಖತ್ ಡಿಫ್ರೆಂಟ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಪ್ರಮುಖವಾದಂಥ ಲುಕ್ ಅಂತಂದರೆ ಅದು ಒಂದು ಗಡ್ಡ ಬಿಡ್ಕೊಂಡು ಕೂದಲು ಬಿಟ್ಟಿರುವಂಥ ಲುಕ್. ರಾಯ ಜೊತೆಗೆ ಇಲ್ಲಿ ಏನಾದರೂ ರಾಖಿ ಎಂಟ್ರಿ ಕೂಡ ಇದೆಯಾ ಅಂತ ಒಂದಷ್ಟು ಜನ ಫ್ಯಾನ್ಸ್ಗಳು ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಈ ರೀತಿ ಆಗೋದು ಆಶ್ಚರ್ಯ ಅಂತ ಏನಿಲ್ಲ ಈ ರೀತಿ ಏನಾದರೂ ಆದರೆ. ಯಾಕಂತಂದರೆ ಇದು 1970s ನಡೆಯುವಂಥ ಒಂದು ದೃಶ್ಯ. 1964 to 1971 ಸಮಯದಲ್ಲಿ KGFನಲ್ಲಿ ಏನೇನಾಗಿತ್ತು ಅಂದರೆ KGFನಲ್ಲಿ ಏನೇನಾಗಿತ್ತು ಅನ್ನೋದಕ್ಕಿಂತ KGFನ್ನು ಆಕ್ರಮಿಸಿಕೊಂಡಂತಹ ಯಶ್ ಅಂದರೆ ರಾಕಿ ಬಾಯ್ ಒಂದಷ್ಟು ದಿನಗಳ ಕಾಲ ಫಾರಿನ್ಗೆ ಹೋಗಿರ್ತಾರೆ. ಫಾರಿನ್ಗೆ ಹೋದಾಗ ಅಲ್ಲಿ ಏನೇನಾಗಿತ್ತು ಅಂತ ತೋರಿಸೋದಕ್ಕೆ ಡೈರೆಕ್ಟ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಲ್ಲಿನ ಲಿಂಕ್ ಇಲ್ಲೇನಾದರೂ ಸಿಗ್ತಾ ಇದೆಯಾ? ರಾಯ ಅನ್ನೋ ಕ್ಯಾರೆಕ್ಟ್ರಿಗೂ ರಾಕಿ ಅನ್ನೋ ಕ್ಯಾರೆಕ್ಟ್ರಿಗೂ ಏನಾದರೂ ಸಂಬಂಧ ಇದೆಯಾ? ಅದನ್ನು ಇಲ್ಲಿ ಎಳೆದು ತಂದು ಏನಾದರೂ ಗೀತು ಮೋಹನ್ ದಾಸ್ ಮ್ಯಾಜಿಕ್ ಮಾಡ್ತಾರಾ? ಮುಂದಿನ KGF 3ಗೆ ದಾರಿ ಮಾಡಿಕೊಡೋದಕ್ಕೆ ಏನಾದರೂ ಗೀತು ಮೋಹನ್ ದಾಸ್ ಒಂದು ಒಳ್ಳೆ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಶಾಂತ್ ನೀಲ್ಗೆ ಹೆಲ್ಪ್ ಆಗ್ಬೋದಾ? ಸೊ ಯಾಕಂದರೆ ಇವತ್ತು ಯೂನಿವರ್ಸ್ ಅಂದರೆ ಸಿನಿಮಾ ಯೂನಿವರ್ಸ್ ಅಂದರೆ ಅಲ್ಲಿ ಒಬ್ಬರೇ ಡೈರೆಕ್ಟರ್ ಮಾಡಬೇಕಂತಿಲ್ಲ. ಇಬ್ಬಿಬ್ಬರು ಡೈರೆಕ್ಟರ್ ಕೂಡ ಸೇರ್ಕೊಂಡು ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಗೆ ಜಾಯಿನ್ ಮಾಡುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಕಾದು ನೋಡಬೇಕಾಗುತ್ತೆ ಏನಾಗುತ್ತೆ ಅಂತೇಳಿ. ಸೊ ಎಲ್ಲರೂ ಅದನ್ನೇ ಮಾತಾಡ್ಕೊಳ್ತಾ ಇದ್ದಾರೆ. KGF ರಾಕಿ ಬಾಯ್ ಇಲ್ಲಿ ರಾಯನ ಜೊತೆಯಲ್ಲಿ ಎಂಟ್ರಿ ಇದೆಯಾ, ಆ ಥರದ್ದು ಏನಾದ್ರು ಕಥೆಗಳಿರ್ಬೋದಾ ಇಲ್ಲಿ ಅಂತ ಇದ್ದರೆ ಮತ್ತಷ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಜನ ನಿರೀಕ್ಷೆನ ಇಟ್ಕೊಳ್ತಾರೆ. KGF 3 ರಿಲೀಸ್ ಆದಾಗ ಅದು ಬೇರೆ ಲೆವೆಲ್ ಹಿಟ್ ಆಗುತ್ತೆ. ಸೊ ಕಾದು ನೋಡೋಣ ಏನಾಗುತ್ತೆ ಅಂತ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.